ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮೊಬ್ಬ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಈ ವರ್ಷದ ವೈದ್ಯಕೀಯ ಪ್ರವೇಶಕ್ಕೆ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ NTA ಈ ಪರೀಕ್ಷೆಯಲ್ಲಿ ಮತ್ತೆ ಜನಿವಾರ ತೆಗೆಸಿದ್ದಾರೆ. ಮತ್ತೆ ಸಮಸ್ಯೆ, ಮತ್ತೆ ಬ್ರಾಹ್ಮಣರಿಂದ ಪ್ರತಿಭಟನೆ. ನಿಜವಾಗಿಯೂ ಇಲ್ಲಿವರೆಗೆ ನಡೆದಂಥ ಎಕ್ಸಾಮ್ಗಳು ರಾಜ್ಯ ಸರ್ಕಾರದ ಅಡಿಯಲ್ಲಿ ನಡೆದಿದ್ದು, ರಾಜ್ಯ ಸರ್ಕಾರದ ಈ ಕಾಂಗ್ರೆಸ್ ಸರ್ಕಾರದ ಅದು ವಿರೋಧಿ ಇರ್ಬೋದೇನೋ ಅಂತ ನಾವು ಗೆಸ್ ಮಾಡ್ತಾಯಿದ್ವಿ. ಈಗ ಸೆಂಟ್ರಲ್ ಗೌರ್ಮೆಂಟ್ ಅದ, ಕೇಂದ್ರ ಸರ್ಕಾರ ಮೋದಿ ಅವರು ಅದೇಂಗೆ ಜನಿವಾರ ವಿರೋಧಿ ಆಗಲಿಕ್ಕೆ ಸಾಧ್ಯದ? ಅದು ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದಾರೆ. ಶ್ರೀಪಾದ್ ಪಾಟೀಲ್ ಅನ್ನುವಂಥ ವಿದ್ಯಾರ್ಥಿ ಅನಿವಾರ್ಯವಾಗಿ ತಮ್ಮ ಜನಿವಾರವನ್ನು ತೆಗೆದು ಎಕ್ಸಾಮ್ ಬರೋದಂಥದ್ದು, ಆ ನೋವಿನಿಂದ ಎಕ್ಸಾಮ್ ಸರಿ ಆಗಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದೊಂದು ದೊಡ್ಡ ಸುದ್ದಿ ಇವತ್ತು. ನಿಜವಾಗಿಯೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಬ್ರಾಹ್ಮಣರ ವಿರೋಧಿಯ, ಜನಿವಾರದ ವಿರೋಧಿಯ ಅನ್ನೋದನ್ನು ಮೊದಲು ನಾವು ಪ್ರಶ್ನೆ ಮಾಡ್ಕೋಬೇಕಾಗಿಲ್ಲ. ಯಾಕಂದರೆ ಪರೀಕ್ಷೆ ನಡೆಯೋದು ಈ ಜಾತಿ ಧರ್ಮ ಇವುಗಳನ್ನು ಮೀರಿದ್ದು ಇವರಲ್ಲಿರುತ್ತಿರುವಂಥ ಈ ವಿದ್ಯಾರ್ಥಿಗಳಿರುತ್ತಿರುವಂಥ, ಅದರಲ್ಲೂ ಈ ದೇಶಕ್ಕೆ ಬೇಕಾದಂಥ ವೈದ್ಯಕೀಯ ಜ್ಞಾನ ದೊಡ್ಡ ವಿಜ್ಞಾನ. ಭಾಳಷ್ಟು ಯುವಕ ಯುವತಿಯರ ಕನಸು, ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಈ ರಾಷ್ಟ್ರ ಕಟ್ಟುವಲ್ಲಿ ದೊಡ್ಡದಾಗಿ ನಮಗೆ ಕಾಣಿಕೆ ಕೊಡಬೇಕು, ಸ್ವತಃ ನಾವು ಒಳ್ಳೆಯ ಬದುಕನ್ನು ಬದುಕಬೇಕು ಅನ್ನೋ ಕನಸುಗಳನ್ನು ಕಾಣುತ್ತಿರುವಂಥ ಜನರ ಆ ಅಭ್ಯರ್ಥಿಗಳ ಲೋಕ. ಅಲ್ಲಿ ಸೆಲೆಕ್ಷನ್ ಆಗಬೇಕಾಗಿದ್ದರೆ ಪ್ಯೂರ್ ಮೆರಿಟ್, ಪೂರ್ಣ ಅವರಲ್ಲಿ ಯೋಗ್ಯತೆ ಇದ್ದಂಥವ್ರು ಮಾತ್ರ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಆಧಾರ ಏನು, ಹೆಂಗೆ ಮಾಡೋದು, ಅದರ ಸಲುವಾಗಿ ಮಾರ್ಗಸೂಚಿಗಳನ್ನು ಕೊಟ್ಟಿದ್ದಾರೆ ಅವರು. ಮಾರ್ಗಸೂಚಿಯಲ್ಲೇ ಅದು ಇತ್ತೀಚೆಗೆ ಯಾಕೆ ಹಿಂಗೆ ಮಾಡಿದಾರಪ್ಪ ಅಂದರೆ ನಿಮ್ಗೆ ಗೊತ್ತದ. ಮತ್ತು ನಮ್ಮ ಬ್ರಾಹ್ಮಣ ಅಭ್ಯರ್ಥಿಗಳು ಅಷ್ಟೇ ಅಲ್ಲ, ಅವ್ರ ಪಾಲಕರಿಗೆ ಇದು ಗೊತ್ತಿರಲೇಬೇಕು. ಯಾಕಪ್ಪ ಅಂತಂದ್ರೆ ಎಷ್ಟು ಪರೀಕ್ಷೆ ಪವಿತ್ರತೆಯಿಂದ ಕುಳಿತದನೋ, ಎಷ್ಟು ಕಾಫಿ ಇಲ್ಲದ ನಡೀತದನೋ ಅಷ್ಟು ಯೋಗ್ಯ ಹುಡುಗರು ಸೆಲೆಕ್ಷನ್ ಆಗಲಿಕ್ಕೆ ಸಾಧ್ಯ. ಈ ದೇಶಕ್ಕೆ ಯೋಗ್ಯವಾದ ಒಬ್ಬ ಡಾಕ್ಟರು, ಯೋಗ್ಯವಾದ ಒಬ್ಬ ತಂತ್ರಜ್ಞಾನ ಇಂಜಿನಿಯರು ಇವೆಲ್ಲ ಪಡೆದಂಥ ಜನ ಸಿಗಲಿಕ್ಕೆ ಸಾಧ್ಯ. ಅದಕ್ಕಾಗಿ ಅವರಿದ್ದಂಥವ್ರು ಈಗ ಇತ್ತೀಚೆಗೆ ನಾವು ಡೆವಲಪ್ ಮಾಡ್ಕೊಂಡಂಥದ್ದು ವಿಜ್ಞಾನ, ಅದರಲ್ಲೂ ಮುಖ್ಯವಾಗಿ ಈ ಡಿವೈಸಸ್ಗಳು